ನಮಸ್ಕಾರ ಸ್ನೇಹಿತರೆ, ಕನ್ನಡತಿ ಇನ್ ಕಂಪಾಲ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಉಗಾಂಡದ ಫೇಮಸ್ ಟೂರಿಸ್ಟ್ ಪ್ಲೇಸ್ ಇಕ್ವೆಟಾರ್ಗೆ ಹೋಗುತ್ತಿದ್ದೇವೆ. ಪ್ರತಿ ಸಲ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮೊದಲು ನಾನು ರಸ್ತೆಗಳ ವಿಡಿಯೋ ಹಾಕ್ತೀನಿ. ಯಾಕಂದ್ರೆ ಉಗಾಂಡ ಅಂದ್ರೆ ಬಡ ಕಂಟ್ರಿ, ಇಲ್ಲಿ ಯಾವುದೇ ತರಹದ ಡೆವಲಪ್ಮೆಂಟ್ಗಳು ಇಲ್ಲ, ರಸ್ತೆಗಳಂತೂ ಇರೋದೇ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಹೌದು, ಕಡೆ ರಸ್ತೆಗಳು ಇಲ್ಲ, ಆದರೆ ಇಡೀ ದೇಶನೇ ಹಾಗೆ ಇದೆ ಅಂತ ಟಿವಿಯಲ್ಲಿ ತೋರಿಸ್ತಾರಲ್ಲ, ಅದಷ್ಟೇ ಅಲ್ಲ, ಅದರ ಆಚೆಗೂ ಸುಂದರವಾದ ದೇಶ ಇದು. ಅದನ್ನ ಎಲ್ಲರಿಗೂ ತೋರಿಸುವ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ವಿಷಯಕ್ಕೆ ಬರ್ತೀನಿ. ನಾನಿವತ್ತು ಭೂಮಿಯನ್ನ ಉತ್ತರ ಮತ್ತು ದಕ್ಷಿಣ ಗೋಳಗಳಾಗಿ ವಿಭಜಿಸುವ ಕಲ್ಪಿತ ರೇಖೆ ಹೇಗಿರುತ್ತದೆ ಮತ್ತು ಅಲ್ಲಿ ನಡೆಯುವ ನೀರಿನ ಪ್ರಯೋಗಗಳ ಹಿಂದಿನ ಸತ್ಯ ಏನು ತಿಳಿದುಕೊಳ್ಳೋಣ. ಕಂಪಾಲದಿಂದ 72 ಕಿಲೋಮೀಟರ್ ದೂರದಲ್ಲಿರುವ ಕಯಾಬ್ರೆಯಲ್ಲಿ ಈಕ್ವೆಟಾರ್ ಲೈನ್ ಹಾದು ಹೋಗುತ್ತದೆ. ಈಕ್ವೆಟಾರ್ ಅಂದರೆ ಭೂಮಿಯ ಮಧ್ಯಭಾಗವನ್ನು ಸುತ್ತುವರೆದಿರುವ ಒಂದು ಕಲ್ಪಿತ ರೇಖೆ. ಇದು ಭೂಮಿಯನ್ನು ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ. ಮೇಲ್ಭಾಗವನ್ನು ಉತ್ತರ ಅರ್ಧಗೋಳವಾಗಿ ಮತ್ತು ಕೆಳಭಾಗವನ್ನು ದಕ್ಷಿಣ ಅರ್ಧಗೋಳಗಳಾಗಿ ವಿಭಜಿಸುತ್ತದೆ. ಇಕ್ವೆಟಾರ್ ಅಂದರೆ ಭೂಮಿಯ ಮಧ್ಯಭಾಗವನ್ನು ಸುತ್ತುವರಿದಿರುವ ಒಂದು ಕಲ್ಪಿತ ರೇಖೆ. ಇದು ಭೂಮಿಯನ್ನು ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ. ಮೇಲ್ಭಾಗವನ್ನು ಉತ್ತರ ಅರ್ಧಗೋಳ ಮತ್ತು ಕೆಳಭಾಗವನ್ನು ದಕ್ಷಿಣ ಅರ್ಧಗೋಳ ಎಂದು ಕರೆಯಲಾಗುತ್ತದೆ. ಇಲ್ಲಿ ಬಂದರೆ ನೀವು ಒಂದೇ ಸಮಯದಲ್ಲಿ ಉತ್ತರ ಮತ್ತು ದಕ್ಷಿಣ ಗೋಳಗಳಲ್ಲಿ ನಿಲ್ಲಬಹುದು. ಎಲ್ಲರೂ ನೋಡ ಬಯಸುವ ಪ್ರಸಿದ್ಧ ನೀರಿನ ಪ್ರಯೋಗದ ಬಗ್ಗೆ ಮಾತನಾಡೋಣ. ಇಲ್ಲಿ ಸಾಮಾನ್ಯವಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರ ಕೆಳಭಾಗದಲ್ಲಿರುವ ರಂಧ್ರವನ್ನು ತೆರೆಯುತ್ತಾರೆ. ಉತ್ತರ ಗೋಳಾರ್ಧದಲ್ಲಿ ನೀರು ಒಂದು ದಿಕ್ಕಿನಲ್ಲಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನೀರು ಸುತ್ತುತ್ತದೆ ಎಂದು ತೋರಿಸಲಾಗುತ್ತದೆ. ಆದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ಸಣ್ಣ ಪ್ರಯೋಗಗಳಲ್ಲಿ ಕಾಣುವ ಪರಿಣಾಮ ಹೆಚ್ಚಾಗಿ ಪಾತ್ರೆಯ ಆಕಾರ, ನೀರು ಸುರಿಯುವ ವಿಧಾನ ಮತ್ತು ಪರಿಸರದ ಪರಿಣಾಮದಿಂದ ಉಂಟಾಗುತ್ತದೆ. So south of the equator line, you won't see the water spinning anti-clockwise. Then, when you cross and go north of the equator and be clockwise, exactly at the center, there won't be any movement. Water will just stay still and drop straight down. So after stabilizing, just drop a piece of flour and see. I think everybody can see the flour is turning anti-clockwise. And the effect makes the rotation of anti-clockwise and clockwise is called Coriolis effect. So all the southern countries like Australia, like New Zealand, Chile, South Africa, and their sinks and the toilets when they flush, that's how the water flows. And now you're going to pick the same flour, we cross the land and go to the northern hemisphere and see whether it will change. Okay? ಪ್ರವಾಸಿಗರಿಗಾಗಿ ತೋರಿಸುವ ಈ ಪ್ರಯೋಗ ಸಂಪೂರ್ಣ ಇಕ್ವೆಟಾರ್ನ ಪರಿಣಾಮದಿಂದ ಅಲ್ಲ, ಆದರೂ ಈ ಪ್ರದರ್ಶನ ಇಂಟ್ರೆಸ್ಟಿಂಗ್ ಆಗಿ ಇತ್ತು. So we to the southern has been anti-clockwise, and now here northern has been clockwise movement. Then also have to stabilize the water again, try to make the water calm. After come down again, I put this piece of flour and see whether the Coriolis effect or the magnetic fields have changed. So I say the farther away from the equator line, faster the speed, and closer the equator line, slower the speed. Okay? India, Pakistan, Bangladesh, Nepal, Canada, UK, Germany, Sweden, or Europe has been like clockwise in their toilet and their sink. Let's take the same flour on the latitude 0. You can bring the flour. So we have seen both hemispheres, the clockwise and anti-clockwise. Now we want to see what happens exactly on the 0 degrees latitude. So I said the reason why I put this metal is just to stabilize it. Try to make it calm. Flour. I think everybody can see
the flower just gets swallowed. It doesn't know where to go. Day equal night. Yeah, okay. So midday when you are here on those 2 dates, you have no shadow. Shadow disappears because the sun is. ಪ್ರಯೋಗವನ್ನು ನೋಡಿದವರಿಗೆ ಸರ್ಟಿಫಿಕೇಟ್ ಕೂಡ ಕೊಡುತ್ತಾರೆ. ಸ್ನೇಹಿತರೆ, ಭೂಮಿಯ ಮೇಲೆ ಇಂತಹ ಇಕ್ವೆಟಾರ್ ರೇಖೆ ಇಲ್ಲ, ಆದರೆ ಅದರ ಸ್ಥಾನವನ್ನು ಗುರುತಿಸಲು ಇದನ್ನು ನಿರ್ಮಿಸಲಾಗಿದೆ. ಇದು ಒಂದು ಇಮ್ಯಾಜಿನರಿ ಲೈನ್ ಅಷ್ಟೇ. ಇನ್ನು ಇಕ್ವೆಟಾರ್ 13 ದೇಶಗಳನ್ನು ಹಾದು ಹೋಗಿದೆ. ಕೊಲಂಬಿಯಾ, ಬ್ರೆಜಿಲ್, ಉಗಾಂಡ, ಕೇನ್ಯಾ, ಸೊಮಾಲಿಯಾ, ಮಾಲ್ಡೀವ್ಸ್, ಇಂಡೋನೇಷಿಯಾ ಮುಂತಾದವು. ಇಕ್ವೆಟಾರ್ ಪ್ರದೇಶಗಳಲ್ಲಿ ಹಗಲು ಮತ್ತು ರಾತ್ರಿ ಬಹುತೇಕ ಸಮನಾಗಿರುತ್ತದೆ. ವರ್ಷ ಪೂರ್ತಿ ಸುಮಾರು 12 ಗಂಟೆಗಳ ಹಗಲು ಮತ್ತು 12 ಗಂಟೆಗಳ ರಾತ್ರಿ ಇರುತ್ತದೆ. ಉಗಾಂಡದ ಹವಾಮಾನ ಉತ್ತಮವಾಗಿದೆ. ಇದಕ್ಕೆ ಇಕ್ವೆಟಾರ್ ಸಮೀಪ ಇರುವುದು ಒಂದು ಕಾರಣ. ಇಲ್ಲಿ ಹೆಚ್ಚು ಚಳಿ ಅಥವಾ ಬಿಸಿಲು ಇರುವುದಿಲ್ಲ. ಮಳೆಯೂ ಅಷ್ಟೇ, ವರ್ಷ ಪೂರ್ತಿ ಮಳೆ ಇರುತ್ತದೆ. ಕೇವಲ ಡಿಸೆಂಬರ್ ಮತ್ತು ಜನವರಿ ಹಾಗೂ ಜೂನ್ನಲ್ಲಿ ಮಾತ್ರ ಮಳೆ ಇರುವುದಿಲ್ಲ. ನೆಕ್ಸ್ಟ್ ಪಾರ್ಟ್ಗೆ ಬರ್ತೀನಿ. ನೀವು ಉಗಾಂಡದಲ್ಲಿ ಎಲ್ಲೇ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದರೂ ಕ್ರಾಫ್ಟ್ ಶಾಪ್ಗಳು ಸಿಕ್ಕೇ ಸಿಗುತ್ತವೆ. ಇಕ್ವೆಟಾರ್ನ ಸುತ್ತಲೂ ಬಹಳಷ್ಟು ಕ್ರಾಫ್ಟ್ ಶಾಪ್ಗಳು ಇವೆ. ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಲ್ಲಿಯ ಸ್ಥಳೀಯ ಕಲಾಕೃತಿಗಳು, ಮರದ ಶಿಲ್ಪಗಳು, ಆಫ್ರಿಕನ್ ಹಸ್ತಕಲೆಗಳು ಇಲ್ಲಿ ನೋಡಬಹುದು. ಈ ಆಫ್ರಿಕನ್ ಕ್ರಾಫ್ಟ್ ಶಾಪ್ಗೆ ಹೋಗೋದು ಅಂದ್ರೇನೆ ನನಗೆ ಬಹಳ ಇಷ್ಟ. ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತದೆ ಮತ್ತು ಕಲರ್ಫುಲ್ ಆಗಿ ಇರುತ್ತವೆ. ಕೇವಲ ಇಕ್ವೆಟಾರ್ ಸ್ಥಳದಲ್ಲಿ ಮಾತ್ರ ಅಲ್ಲ, ಕಂಪಾಲದಿಂದ ಇಕ್ವೆಟಾರ್ಗೆ ಬರುವ ದಾರಿಯ ಮಧ್ಯೆ ಕೂಡ ತುಂಬಾ ಸುಂದರವಾದ ವಸ್ತುಗಳು ದೊರೆಯುತ್ತವೆ. ಈ ಪ್ರದೇಶದಲ್ಲಿ ಅನೇಕ ರೆಸ್ಟೋರೆಂಟ್ಗಳು, ಕಾಫಿ ಅಂಗಡಿಗಳು ಕೂಡ ಇವೆ. ಪ್ರಕೃತಿ, ವಿಜ್ಞಾನ, ಭೂಗೋಳಶಾಸ್ತ್ರ ಒಂದೇ ಸ್ಥಳದಲ್ಲಿ ಒಂದಾಗಿರುವ ಅಪರೂಪದ ಅನುಭವವನ್ನು ಇಕ್ವೆಟಾರ್ ನಿಮಗೆ ನೀಡುತ್ತದೆ. ನೀವು ಕಂಪಾಲದಿಂದ ಮಸಾಕ ಕಡೆ ಪ್ರಯಾಣಿಸುತ್ತಿದ್ದರೆ ಈ ಸ್ಥಳವನ್ನ ತಪ್ಪದೇ ಭೇಟಿ ನೀಡಿ. ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಕನ್ನಡತಿ ಇನ್ ಕಂಪಾಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಉಗಾಂಡದ ಸುಂದರ ಸ್ಥಳಗಳು, ಪ್ರವಾಸಿ ತಾಣ, ಆಹಾರ, ಸಂಸ್ಕೃತಿ, ಜೀವನ ಶೈಲಿಯ ಕುರಿತು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.